ನಮಸ್ಕಾರ ವೀಕ್ಷಕರೇ, ಪರಿಶ್ರಮ ಅಭ್ಯಾಸ ಅಕಾಡೆಮಿಯಲ್ಲಿ ಸುಸಜ್ಜಿತವಾದ ಕೊಠಡಿಗಳು, ನುರಿತ ಶಿಕ್ಷಕರಿಂದ ಬೋಧನೆ 2024-25 ಹಾಗೂ 25-26ನೇ ಸಾಲಿನ ಪ್ರತಿಭಾನ್ವಿತ ವಿದ್ಯಾರ್ಥಿಗಳಿಗೆ ಅಭಿನಂದನಾ ಸಮಾರಂಭ ಹಾಗೂ ಸರಸ್ವತಿ ಪೂಜಾ ಕಾರ್ಯಕ್ರಮವನ್ನು ನಟರಾಜ್ ಮತ್ತು ಶ್ರೀನಿವಾಸ್ರವರ ನೇತೃತ್ವದಲ್ಲಿ ಹಮ್ಮಿಕೊಳ್ಳಲಾಯಿತು. ಈ ಕಾರ್ಯಕ್ರಮಕ್ಕೆ ವಿಧಾನ ಪರಿಷತ್ ಸದಸ್ಯರಾದ ಶ್ರೀಯುತ ಪುಟ್ಟಣ್ಣನವರು ಹಾಗೂ ರಾಜ್ಯ ಒಕ್ಕಲಿಗರ ಸಂಘದ ನಿರ್ದೇಶಕರು ಹಾಗೂ ಉಪಾಧ್ಯಕ್ಷರಾದ ಪುಟ್ಟಸ್ವಾಮಿ ಈ ಕಾರ್ಯಕ್ರಮಕ್ಕೆ ಆಗಮಿಸಿ ವಿದ್ಯಾರ್ಥಿಗಳನ್ನು ಸನ್ಮಾನಿಸಿ ಗೌರವಿಸಿದರು. ಹಾಗೂ ಇದೇ ಸಂದರ್ಭದಲ್ಲಿ ಶಿಕ್ಷಕ ವೃಂದ ಹಾಗೂ ವಿದ್ಯಾರ್ಥಿಗಳಿಂದ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಲಾಯಿತು. ಕಟ್ಟಡ ಪರಿಶ್ರಮ ಅಭ್ಯಾಸ ಆಗಿರೋದ್ರಿಂದ ಬಹಳಷ್ಟು ಶಾಲೆಯ ವಿದ್ಯಾರ್ಥಿಗಳಿಗೆ ಕೋಚಿಂಗ್ನಲ್ಲಿ ಬಹಳಷ್ಟು ಸುಮಾರು 620 ಆದವರು ಒಂದು ಹೆಚ್ಚಿನ ಅಂಕಗಳನ್ನು ಪಡ್ಕೊಂಡು ಮತ್ತು ಪ್ರೋತ್ಸಾಹ ಮಾಡಬೇಕು ಅಂತೇಳಿ ಒಂದು ಕಾರ್ಯಕ್ರಮವನ್ನು ಮಾಡಿದ್ದಾರೆ. ಇನ್ನು ಓದ್ತಾ ಇರ್ತಕ್ಕಂಥ ಮಕ್ಕಳು ಒಳ್ಳೆಯದಾಗಲಿ, ಪರಿಶ್ರಮ ಅಕಾಡೆಮಿ ಇನ್ನೂ ಹೆಚ್ಚಿನದಾಗಿ ಬೆಳೆಯಲಿ. ಭಾಗದ ಬಡವರು ಮತ್ತು ಮಧ್ಯವರ್ಗ ಮಕ್ಕಳು ಏನು ಬರ್ತಾಯಿದ್ದಾರೆ ಅವರನ್ನು ಇನ್ನು ಹೆಚ್ಚಿನ ಅವಕಾಶ ಇಲ್ಲಿ ಓದಲಿಕ್ಕೆ ಸಿಗಲಿ. ಈ ಪರಿಶ್ರಮ ಅಭ್ಯಾಸ ಅಕಾಡೆಮಿ ಚೆನ್ನಾಗಿ ಬೆಳೆದು ಸಾವಿರಾರು ವಿದ್ಯಾರ್ಥಿಗಳಿಗೆ ದಾರಿದೀಪ ಆಗಲಿ ಅಂತ ಹೇಳಿ ಹಾರೈಸ್ತೀನಿ. ಪರಿಶ್ರಮ ಅಕಾಡೆಮಿ ಸ್ನೇಹಿತರಾದಂಥ ನಟರಾಜರವರು ಒಂದು ಒಳ್ಳೆಯ ಪ್ರಯತ್ನ ಈ ಭಾಗದಲ್ಲಿ ಮಾಡಿದ್ದಾರೆ. ಈ ಮಧ್ಯಮ ವರ್ಗದಲ್ಲಿ ಇರ್ತಕ್ಕಂಥ ಎಲ್ರಿಗೂ ಒಂದು ರೀತಿ ಕಡಿಮೆ ಒಂದು ದರದಲ್ಲಿ ಶಿಕ್ಷಣವನ್ನು ಕೊಡ್ತಾರೆ. ಅವ್ರಿಗೆ ಶಿಕ್ಷಣ ಕೊಡಬೇಕು, ಆ ಮುಖಾಂತರ ಒಂದು ಸಮಾಜಕ್ಕೆ ಏನನ್ನಾದರೂ ಕೊಡಬೇಕು ಅನ್ನತಕ್ಕಂಥ ಉದ್ದೇಶವನ್ನು ಇಟ್ಕೊಂಡು ಈ ಭಾಗದಲ್ಲಿ ಅವರು ಈ ಒಂದು ಅಕಾಡೆಮಿಯನ್ನು ಸ್ಥಾಪನೆ ಮಾಡಿದ್ದಾರೆ. ಈ ಅಕಾಡೆಮಿ ಒಳ್ಳೆಯ ಉತ್ತುಂಗಕ್ಕೆ ಇರಲಿ. ಈ ಅಕಾಡೆಮಿಯಿಂದ ಸಾವಿರಾರು ಮಕ್ಕಳು ಸಮಾಜದಲ್ಲಿ ದೊಡ್ಡ ದೊಡ್ಡ ಉದ್ಯೋಗಗಳನ್ನು ಹುಡುಕೊಂಡು ಈ ಅಕಾಡೆಮಿಗೆ ಮತ್ತು ಅವರ ಕುಟುಂಬದಲ್ಲಿ ಒಳ್ಳೆಯ ಹೆಸರನ್ನು ತರಲಿ ಅಂತ ನಾನು ಆಶಿಸ್ತೇನೆ. 24-25ನೇ ಇಸ್ವಿನಲ್ಲಿ ನನ್ನ SSLC ಓದ್ತಾ ಇದ್ರು. ಒಂದು ಶಾಲೆಯಲ್ಲಿ ಓದಬೇಕಾದ್ರೆ ಅವಳಿಗೆ ಮ್ಯಾಥಮೆಟಿಕ್ಸು ಮತ್ತು ಸೈನ್ಸು ತುಂಬ ಪ್ರಾಬ್ಲಮ್ ಇತ್ತು. ಹಾಗಾಗಿ ಶಾಲೆಯಲ್ಲಿ ಪದೇ ಪದೇ ಸ್ಕೂಲ್ ಟೀಚರ್ಗಳು ಬದಲಾವಣೆ ಆಗ್ತಾ ಇರೋ ಕಾರಣ ಅವಳಿಗೆ ಎಜುಕೇಷನಲ್ಲಿ ತುಂಬ ಹಿಂಜರಿದ್ದು. ನನಗೆ ಶಾಲೆನೇ ಬೇಡ, ನನಗೆ ಓದೋದೇ ಇಲ್ಲ ಅನ್ನೋಷ್ಟು ಹಠ ಮಾಡಿಕೊಂಡು. ಸೊ ಆ ಟೈಮಲ್ಲಿ ನಾನು ಏನು ಮಾಡಲಿ ಅಂತ ಹೇಳಿ ನಾನು ತುಂಬ ಮೈಂಡ್ ಅಪ್ಸೆಟ್ ಆಗಿದೆ. ಅಂಥ ಸಮಯದಲ್ಲಿ ನಮ್ಮ ನಟರಾಜ್ ಸರ್ ಪರಿಶ್ರಮ ಅಕಾಡೆಮಿ ಸೊ ನಾನು ಒಂದ್ಸಾರಿ ವಿಸಿಟ್ ಮಾಡಿದೆ. ನನ್ನ ಮಗಳು ನಾನು ಟ್ಯೂಷನ್ಗೆ ಹೋಗೋದಾದರೆ ಅದು ನಟರಾಜ್ ಸರ್ ಮಾತ್ರ ನಾನು ಅಕ್ಸೆಪ್ಟ್ ಮಾಡ್ತೀನಿ. ಅದೇ ಟ್ಯೂಷನ್ಗೆ ನನ್ನ ಮಗಳಿಗೆ ಹೋಗೋಕ್ಕೆ ನನ್ನ ಮಾಡಿದೆ. ಸೊ ನೋಡೋಣ ನನಗೆ ಯಾವ ಥರ ಇವಾಗ ಅಕಾಡೆಮಿಯಲ್ಲಿ ಅಷ್ಟು ಚೆನ್ನಾಗಿ ಹೇಳ್ಕೊಡ್ತಾರ ಅಂತ ಹೇಳಿ ನಾನು ಈ ಅಕಾಡೆಮಿ ಒಂದ್ಸಾರಿ ವಿಸಿಟ್ ಮಾಡಿದೆ. ಸೊ ನನ್ನ ಮಗಳು ಬಂದು ಪರ್ಸೆಂಟೇಜ್ ತುಂಬ ತುಂಬ ಚೆನ್ನಾಗಿ ಮಾಡಿ ಒಳ್ಳೆ ರ್ಯಾಂಕ್ ಬಂದು ಸೊ ಈ ಅಕಾಡೆಮಿ ಬಗ್ಗೆ ಹಾಗೆ ಜನರಲ್ಲಿ ಹೇಳೋದು ಒಂದು ಈ ಪರಿಶ್ರಮ ಅಕಾಡೆಮಿನಲ್ಲಿ ತುಂಬ ಎಜುಕೇಷನ್ ಚೆನ್ನಾಗಿದೆ, ಚೆನ್ನಾಗಿ ಟೀಚಿಂಗ್ ಕೊಡ್ತಾ ಇದ್ದಾರೆ. ಸೊ ಹಾಗಾಗಿ ನಮ್ಮ ನಟರಾಜ್ ಸರ್ ಅವರು ಒಳ್ಳೆ ಅವರಿಗೆ ಮನಸ್ಥಿತಿ ತುಂಬ ಸಮಾಧಾನವಾಗಿ ಮಕ್ಕಳಿಗೆ ಒಳ್ಳೆ ಎಜುಕೇಷನ್ ಕೊಡ್ತಾ ಇದ್ದಾರೆ. ಸೊ ಹಾಗಾಗಿ ಎಲ್ರಿಗೂ ನನಗೆ ಯಾರಿಗಾಗಿ ಇಷ್ಟ ಅಂದರೆ ಈ ಪರಿಶ್ರಮ ಅಕಾಡೆಮಿನ ಚೂಸ್ ಮಾಡ್ಕೋಬೋದು. ಇಲ್ಲೆಲ್ಲ ಟೀಚಿಂಗ್ ಎಲ್ಲ ಹೇಗಿದೆ?
ಆಮೇಲೆ